ಸತಿಯ ಮದುವೆ ಭಗವಾನ್ ಶಿವನ ಜೊತೆ ಆಗಿರುತ್ತದೆ. ಸತಿಯ ತಂದೆ ರಾಜ ದಕ್ಷನಿಗೆ ಶಿವನ ಕಂಡ್ರೆ ಆಗುತ್ತಿರಲಿಲ್ಲ. ದಕ್ಷನಿಗೂ ಸಹ ಶಿವ ಮತ್ತು ಸತಿಯು ಸಹ ಇಷ್ಟ ಇರಲಿಲ್ಲ. ಒಂದು ದಿನ ರಾಜ ದಕ್ಷ ಒಂದು ಯಜ್ಞ ಇಟ್ಕೊಂಡಿದ್ದ. ಆ ಯಜ್ಞಕ್ಕೆ ಎಲ್ಲರಿಗೂ ಆಹ್ವಾನ ಕೊಟ್ಟಿರ್ತಾನೆ, ಆದರೂ ಶಿವ ಮತ್ತು ಸತಿಯನ್ನು ಹೊರತುಪಡಿಸಿ. ಆಗ ಸತಿ ಶಿವನ ಒಪ್ಪಿಗೆಯನ್ನು ಕೇಳಿ ಆ ಯಜ್ಞಕ್ಕೆ ಹೋಗ್ತಾಳಂತೆ. ಅಲ್ಲಿ ತನ್ನ ತಂದೆ ತನ್ನ ಗಂಡನ ಬಗ್ಗೆ ಕೀಳಾಗಿ ಮಾತಾಡುವುದನ್ನು ಕಂಡ ಸತಿಗೆ ಸಹಿಸಲಾಗಲಿಲ್ಲಂತೆ. ಆವಾಗ ಆ ಯಜ್ಞದ ಕುಂಡದಲ್ಲಿನೇ ಹಾರಿ ಪ್ರಾಣ ಬಿಡ್ತಾಳಂತೆ ಸತಿ. ಆ ವಿಷಯ ಶಿವನಿಗೆ ಗೊತ್ತಾಗಿ ಸತಿಯ ಮೃತದೇಹವನ್ನು ಅತ್ಯಂತ ಸಿಟ್ಟಿನಿಂದ ತಾಂಡವಂತ್ಯ ಮಾಡ್ತಿರ್ತಾನಂತೆ ಶಿವ. ಇದರಿಂದ ಪೂರ್ತಿ ಸೃಷ್ಟಿನ ಸಂಕಟದಲ್ಲಿರುತ್ತದೆ. ಆವಾಗೆಲ್ಲ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರಂತ. ಆಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ಭಾಗಗಳಾಗಿ ಕತ್ತರಿಸಿ ವಿಂಗಡಿಸುತ್ತಾನಂತೆ. ಅವು ಭೂಮಿಯ ವಿವಿಧ ಭಾಗಗಳನ್ನು ಬೀಳ್ತಾವಂತೆ. ಯಾವ ಸ್ಥಾನದಲ್ಲಿ ಸತಿಯ ಯೋನಿ ಭಾಗ ಬೀಳುತ್ತದಲ್ಲ ಅದೇ ಸ್ಥಳದಲ್ಲಿ ಕಾಮಾಖ್ಯ ಮಂದಿರ ನಿರ್ಮಾಣವಾಗುತ್ತದೆ.